ಧಾರವಾಡದಲ್ಲಿ ಇವತ್ತು ನಡೆದಿರತಕ್ಕಂತಹ ಉದ್ಯೋಗಕ್ಕಾಗಿ ಬೀದಿಗೆ ಬಂದಿರುವಂಥದ್ದು ಯುವಕರು. ನಮಗೆ ಸರ್ಕಾರಿ ಉದ್ಯೋಗಗಳಲ್ಲಿ ನೇಮಕಾತಿಯನ್ನು ಕೊಡಿ, ನೋಟಿಫಿಕೇಶನ್ ಅನ್ನು ಮಾಡಿ, ನೀವು ಅರ್ಹರಿಗೆ ಉದ್ಯೋಗ ಸಿಗುತ್ತೆ, ನಮಗೆ ಕೊಡಿ ಅಂತ ಹೇಳಿ ಅರ್ಹರಿಗೆ ಉದ್ಯೋಗ ಸಿಗುತ್ತೆ ಅನ್ನುವಂಥದ್ದು ಬೀದಿಗಿಳಿದ ಜೆನ್ಜಿ. ಸರ್ಕಾರಿ ಹುದ್ದೆಗಳ ನೇಮಕಾತಿ ಮಾಡದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಜೆನ್ಜಿ ಮಾಡಿದೆ. ಜೆನ್ಜಿ ಯುವಕರು ಮಾಡಿದ್ದಾರೆ. ಧಾರವಾಡದ ಶ್ರೀನಗರ ವೃತ್ತದಲ್ಲಿ ಉದ್ಯೋಗಾಕಾಂಕ್ಷಿಗಳು ಬೃಹತ್ ಪ್ರತಿಭಟನೆಯನ್ನ ನೆರವೇರಿಸಿದ್ದಾರೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಎಷ್ಟೆಷ್ಟು ಉದ್ಯೋಗಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಫೋಟೋ ಹಿಡಿದು ಆಕ್ರೋಶ, ಶೀಘ್ರ ನೇಮಕಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಅಲ್ಲಿ ಸೇರಿದ್ರು. ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಧಾರವಾಡ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಯುವಕರು ಬೀದಿಗೆ ಬಂದರೆ ಏನಾಗಬಹುದು ಆ ಸ್ವರೂಪದ ಹೋರಾಟವನ್ನು ರೂಪಿಸಿದ್ದಾರೆ. ಬಹಳ ಶಾಂತಿಯುತವಾಗಿ ಹೋರಾಟವನ್ನು ಮಾಡಿದ್ದಾರೆ ಯುವಕರು, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಪೊಲೀಸರ ಬ್ಯಾರಿಕೇಡ್ಗಳನ್ನು ಕೂಡ ತಳ್ಳಿ ಮುನ್ನುಗ್ಗಿದಂತಹ ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಜುಬ್ಲಿ ವೃತ್ತದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಆದರೆ ಇಲ್ಲೊಂದು ಘಟನೆ ನಡೆದಿದೆ, ಅದು ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಗೆ ಗುದ್ದಿ ಒಬ್ಬ ಯುವಕ ಪರಾರಿಯಾಗಿದ್ದಾನೆ. ಸಿಕ್ಕ ಅವಕಾಶದಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಆ ರೀತಿ ಗುದ್ದಿ ಪರಾರಿಯಾಗಿದ್ದಾನೆ. ಸಂಘಟನೆ ನಾಯಕ ಕಾಂತರಾಜ್ ಸೇರಿದಂತೆ ಹಲವರನ್ನ ಪೊಲೀಸರು ನಂತರ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗೆ ಮನವಿ ನೀಡಿ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಜೆನ್ಜಿ ಪಡೆ. ಹಾಗಾದ್ರೆ ಇಲ್ಲಿ ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅನ್ನೋಂಥ ನೋಡಬೇಕು. ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆಯಲ್ಲಿ 70,727 ಹುದ್ದೆಗಳು ಖಾಲಿ ಇದ್ದಾವೆ. ಶಿಕ್ಷಕರ ಹುದ್ದೆಗಳು. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ 37,069 ಹುದ್ದೆಗಳು ಖಾಲಿ ಉಳಿದಿದ್ದಾವೆ. ಅಂದ್ರೆ ಇವೆರಡು ಸೇರಿದ್ರೆ 1 ಲಕ್ಷಕ್ಕೂ ಹೆಚ್ಚು ಆಗೋಯ್ತು. ಇನ್ನು ಒಳಾಡಳಿತದಲ್ಲಿ 26,168, ಅಂದ್ರೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಇರುವಂತಹ ಇಲಾಖೆ ಅಡಿಯಲ್ಲಿ 26,168. ಉನ್ನತ ಶಿಕ್ಷಣದಲ್ಲಿ 13,227 ಪೋಸ್ಟ್ಗಳು ಖಾಲಿ ಉಳಿದಿದ್ದಾವೆ. ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಎಂತ ಹೊಡೆತ ಇದೆ ಇಲ್ಲಿ ಅಂತ ಗೊತ್ತಾಗುತ್ತೆ. ಇನ್ನು ಕಂದಾಯ ಇಲಾಖೆಯಲ್ಲಿ 11,145 ಹುದ್ದೆಗಳು ಖಾಲಿ ಇದ್ದಾವೆ. ಪಶುಸಂಗೋಪನೆಯಲ್ಲಿ 10,755 ಹುದ್ದೆಗಳು ಖಾಲಿ ಇದ್ದಾವೆ. ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ 9,980 ಹುದ್ದೆಗಳು ಖಾಲಿ ಉಳಿದಿದ್ದಾವೆ. ಆರ್ಥಿಕ ಇಲಾಖೆಯಲ್ಲಿ 9,536 ಹುದ್ದೆಗಳು ಖಾಲಿ ಇದ್ದಾವೆ. ಅಷ್ಟೇ ಅಲ್ಲದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,334 ಹುದ್ದೆಗಳು ಖಾಲಿ ಇದ್ದಾವೆ. ಕಾನೂನು ಇಲಾಖೆಯಲ್ಲಿ 7,853 ಹುದ್ದೆಗಳು ಖಾಲಿ ಇದ್ದಾವೆ. ಕೃಷಿ ಇಲಾಖೆಯಲ್ಲಿ 6,773 ಹುದ್ದೆಗಳು ಖಾಲಿ ಇದ್ದಾವೆ. ಅರಣ್ಯ ಇಲಾಖೆಯಲ್ಲಿ 6,337 ಹುದ್ದೆಗಳನ್ನು ಇನ್ನೂ ಕೂಡ ಭರ್ತಿ ಮಾಡಿಲ್ಲ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ 6,191 ಹುದ್ದೆಗಳು ಖಾಲಿ ಉಳ್ಕೊಂಡಿದ್ದಾವೆ. ಸಹಕಾರ ಇಲಾಖೆಯಲ್ಲಿ 4,855 ಹುದ್ದೆಗಳು ಖಾಲಿ ಉಳಿದಿದ್ದಾವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 4,544 ಹುದ್ದೆಗಳು ಖಾಲಿ ಇದ್ದಾವೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 4,159 ಹುದ್ದೆಗಳು ಖಾಲಿ ಉಳಿದಿದ್ದಾವೆ. ಒಟ್ಟಾರೆಯಾಗಿ 43 ಇಲಾಖೆಗಳಲ್ಲಿ 2,76,386 ಹುದ್ದೆಗಳು ಖಾಲಿ ಉಳಿದಿದ್ದಾವೆ ರಾಜ್ಯದಲ್ಲಿ. ಈ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ. ಅದನ್ನು ಆದಷ್ಟು ಬೇಗನೆ ಸರ್ಕಾರವೂ ಕೂಡ ಮಾಡಬೇಕಾಗಿದೆ. ಯಾಕಂದರೆ ಜೆನ್ಜಿ ಅವರು ಬೀದಿಗೆ ಇಳಿತಾ ಇದ್ದಾರೆ ಅನ್ನೋದನ್ನು ಸರ್ಕಾರ ಗಮನಿಸಬೇಕು.